Hello, welcome back to day 3 of our Spain and Portugal trip. ಇವತ್ತು ನಾವಿದ್ದೀವಿ ಪೋರ್ಚುಗಲ್ನ ಕ್ಯಾಪಿಟಲ್ ಸಿಟಿ ಆದ ಲಿಸ್ಬನ್ ಅಲ್ಲಿ. ಸೊ ನಾವು ಮಾರ್ನಿಂಗ್ ಲಿಸ್ಬನ್ ರೀಚ್ ಆಗಿದ್ದು ನಮ್ಮ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಮಾಡಿ ಇವಾಗ ನಾವು ಸಿಟಿ ಎಕ್ಸ್ಪ್ಲೋರ್ ಮಾಡೋದಂತ ಬಂದಿದ್ದೀವಿ. ಇವತ್ತು ವೆದರ್ ಕೂಡ ಇಲ್ಲಿ ಚೆನ್ನಾಗಿದೆ, ಅಷ್ಟೇನು ಬಿಸಿಲಿಲ್ಲ. ಸೊ ನೋಡೋಣ. ಪ್ಲೇಸಸ್ ನೋಡೋಕ್ಕೂ ಮುಂಚೆ ಒಂದ್ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ. ನಾವು ಬ್ರೇಕ್ಫಾಸ್ಟ್ಗೆ ಒಂದು ಬೇಕರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಜನನು ಬ್ರೇಕ್ಫಾಸ್ಟ್ ಅಲ್ಲಿ ಈ ತರ ಬ್ರೆಡ್ ಐಟಮ್ಸ್ನೇ ಜಾಸ್ತಿ ತಿಂತಾರೆ. ಸೊ ಹಾಗೆ ಇದೇ ಆಪ್ಷನ್ ಇರೋದು ನಮ್ಗೆ. ಇದರಲ್ಲಿ ನಾವು ಬರ್ಲಿನರ್ ಹಾಗೆ ಇಲ್ಲಿಯ ಸ್ಪೆಷಲ್ ನಾಟಾನ ಕೂಡ ಚೂಸ್ ಮಾಡ್ಕೊಂಡ್ವಿ. ಸೊ ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಹೇಗಿದೆ? ಸೂಪರ್. ನಾವು ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿ ಪ್ಲೇಸ್ ನೋಡಕ್ ಬಂದ್ವಿ. ಬ್ರೇಕ್ಫಾಸ್ಟ್ ಆಕ್ಚುಲಿ ಚೆನ್ನಾಗಿತ್ತು, ಸ್ವೀಟ್, ಮೈಲ್ಡ್ ಸ್ವೀಟ್ ಆಗಿ ಸಕ್ಕತ್ತಾಗಿತ್ತು. ನಾವು ಬಂದಿರೋ ಫಸ್ಟ್ ಜಾಗ ಯಾವ್ದಂದ್ರೆ ಯಾವ್ದು ಪ್ಲಾಂಟ್ ತೋರ್ಸಕ್ಕೆ ಕರ್ಕೊಂಡ್ಬಂದಿದೀವಿ. ಏನಿದ್ರ ಸ್ಪೆಷಲ್? ಪ್ಲಾಂಟ್ ಅಂತೆ ಪಾಟ್ ಒಳಗೆ ಹಾಕಿದ್ರಂತೆ, ಅದು ಇವಾಗ ಅದು ಒಟ್ಟಿಗಾಗಿ ಮರ ಆಗಿದೆ, ಅದನ್ನು ವೈರಲ್ ಆಗಿದೆ. ಇದನ್ನ ತೋರ್ಸೋಕ್ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾನೆ. ನಾವಿವಾಗ ಲಿಸ್ಬನ್ ಕ್ಯಾಥೆಡ್ರಲ್ ಕಡೆಗೆ ಹೋಗ್ತಾ ಇದೀವಿ. ಮತ್ತೆ ಲಿಸ್ಬನ್ ಆಲ್ಮೋಸ್ಟ್ ಹಿಲ್ ಸ್ಟೇಷನ್ ಅಲ್ಲಿ ಇರೋದ್ರಿಂದ ಇಲ್ಲಿ ಪ್ರತಿಯೊಂದು ರೋಡ್ಗಳು ಈ ತರ ಅಪ್ಪಾಗಿವೆ. ಹಾಗೆ ರೋಡ್ಗಳು ಎಲ್ಲ ಕೋಬಲ್ ಸ್ಟೋನ್. ಏನಾದ್ರೂ ವ್ಲಾಗ್ ಮಾಡಕ್ ಹೋಗಿದ್ರೆ ವರುಣ್ ಒಂದು 100 ಮೀಟರ್ಸ್ ಮುಂದೆ ಹೋಗಿರ್ತಾನೆ. ನಾವಿವಾಗ ಇದ್ದೀವಿ ಲಿಸ್ಬನ್ ನ ಕೆಥೆಡ್ರಲ್. ನೋಡಕ್ ತುಂಬಾ ದೊಡ್ಡದಾಗಿದೆ ಮತ್ತೆ ತುಂಬಾ ಹಳೆ ಮತ್ತೆ ಸಿಟಿ ಟೂರ್ ಮಾಡಕ್ಕೆ ಈ ತರ ಆಟೋ ರಿಕ್ಷಾಗಳಿವೆ. ಇದನ್ನ ಇಲ್ಲಿ ಇವರು ಟುಕ್ ಟುಕ್ ಅಂತ ಕರೀತಾರೆ. ಮತ್ತೆ ಏಜ್ ಆದವರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಅವರೇ ಕೂಡ ಪ್ರತಿಯೊಂದು ಪ್ಲೇಸಸ್ ನ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾರೆ. ಹಾಗೆ ಪೋರ್ಚುಗಲ್ ಅಲ್ಲಿ ಇನ್ನೊಂದು ಮೇನ್ ಅಟ್ರಾಕ್ಷನ್ ಅಂದ್ರೆ ಈ ಟ್ರಾಮ್. ನೋಡೋಕ್ ಕೂಡ ತುಂಬಾ ಚೆನ್ನಾಗಿರೋ ಈ ಟ್ರಾಮ್ಗೆ ಹೋಗಕ್ಕೆ ಸಪರೇಟ್ ಆದ ರೋಡ್ಗಳಿಲ್ಲ. ಇದು ನಾರ್ಮಲ್ ಗಾಡಿಗಳು ಹೋಗೋ ರೋಡಲ್ಲೇ ಹೋಗುತ್ತೆ. ಮತ್ತೆ ಕೆಲವೊಂದ್ ಕಡೆ ರೋಡ್ ಅಂತೂ ತುಂಬಾ ಚಿಕ್ಕದಾಗಿದೆ, ಆ ಪ್ಲೇಸ್ ಅಲ್ಲೂ ಕೂಡ ಈ ಟ್ರಾಮ್ ಹೋಗುತ್ತೆ. ಇವಾಗ ಕೆಥೆಡ್ರಲ್ಗೆ ಹೋಗೋಣ. ಎಂಟ್ರಿಗೆ €7 ಟಿಕೆಟ್ ಇದೆ. ಹಾಗೆ ಇದು ಲಿಸ್ಬನ್ ನ ಓಲ್ಡೆಸ್ಟ್ ಅಂಡ್ ಹಿಸ್ಟಾರಿಕಲ್ ಚರ್ಚ್ ಕೂಡ ಹೌದು. ಇದರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು 12th ಸೆಂಚುರಿಯಲ್ಲಿ. ಇದಾದ್ಮೇಲೆ ಕೆಲವೊಂದು ಬೇಕಾದ್ಮೇಲೆ ಇದನ್ನ ಇನ್ನ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೆ ಈ ಟಿಕೆಟ್ ಅಲ್ಲಿ ಸ್ಮಾಲ್ ಮ್ಯೂಸಿಯಂ ಕೂಡ ಇನ್ಕ್ಲೂಡೆಡ್ ಇದೆ. ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಇದನ್ನ ಕೂಡ ನೋಡ್ಬೋದು. ನಾವು ಕೂಡ ನೋಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿಂದ ಟೆರೇಸ್ಗೆ ಎಂಟ್ರಿ ಇದೆ. ಮತ್ತೆ ಇಲ್ಲಿಂದ ಈ ಟ್ರಾಮ್ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು. ಸೊ ಹಾಗಿದ್ರೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಇವಾಗ. ಈ ವ್ಯೂ ಪಾಯಿಂಟ್ ನ ಹೆಸರು ಮಿರಾಡೋರೋ ಡೆ ಸಾಂತಾ ಲೂಸಿಯಾ ಅಂತ. ಸೊ ಇಲ್ಲಿಂದ ಈ ಬಿಲ್ಡಿಂಗ್ಸ್ ಗಳು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಸೊವೆನಿಯರ್ಸ್ ಶಾಪ್ಸ್ ಗಳು ಕೂಡ ಇವೆ. ಮ್ಯಾಗ್ನೆಟ್ಸ್ ಹಾಗೆ ಪೇಂಟಿಂಗ್ಸ್ ಗಳೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ತುಂಬಾ ಚೆನ್ನಾಗಿದೆ. ಇದು ಕೂಡ ಒಂದು ಸೀನಿಕ್ ಸ್ಪಾಟ್. ಎಷ್ಟು ಜನ ಇದ್ದಾರೆ ಇಲ್ಲಿ. ಇಲ್ಲ, ಇನ್ನೊಂದು ಸೀನಿಕ್ ಪಾಯಿಂಟ್ ಇದೆ. ಸೊ ಜೋಡಿಸಿದ್ದಾರೆ ಎಷ್ಟು ಚಂದ. ಏನ್ ಸಕ್ಕತ್ತಾಗಿದೆ. ನಾವು ನೆಕ್ಸ್ಟ್ ಇವಾಗ ಕ್ಯಾಸಲ್ ಕಡೆಗೆ ಹೋಗ್ತಾ ಇದೀವಿ. ಫುಲ್ ಮೇಲೆ ಇದೆ ಹತ್ತಕ್ಕೆ. ಆಲ್ಮೋಸ್ಟ್ ಕ್ಯಾಸಲ್ ಎಂಟ್ರೆನ್ಸ್ ನ ರೀಚ್ ಆದ್ವಿ. ಸೊ ಗೂಗಲ್ ಅಲ್ಲಿ ಫೋಟೋಸ್ ಎಲ್ಲ ನೋಡಿದ್ವಿ, ಅಷ್ಟೇನ್ ವರ್ತ್ ಅನ್ಸಿಲ್ಲ. ಎಂಟ್ರಿ ಫೀ ಇದೆ, ನಾವು ಒಳಗಡೆ ಹೋಗ್ತಾ ಇಲ್ಲ. ಏನಕ್ಕೆ ಯಾವತ್ತು ಮುಂದೆ ಓಡ್ತಾ ಇರ್ತೀನಿ ಬಿಟ್ಟು ದುಮ್ಮ. ಬೇಗ ಬೇಗ ಬರ್ತೀನಿ ಅಂತ ನಾನೊಂದು 100 ಮೀಟರ್ಸ್ ಹಿಂದೆ ಇರ್ತೀನಿ ಬ್ಲಾಗ್ ಮಾಡ್ತಾ. ಇವನು ಮುಂದ್ಗಡೆ ಮೊಬೈಲ್ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಆಕ್ಚುಲಿ ನನ್ನ ಪರ್ಸನಲ್ ಟೂರ್ ಗೈಡ್ ಅಲ್ಲ, ಪ್ಲಾನರ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ನನ್ನ ಎಂಟ್ರಿ.
ಹಾಗೆ ಸುಮ್ನೆ ಸ್ಟ್ರೀಟ್ಸ್ ಎಲ್ಲ ಸುತ್ತಾಡಿ ಸೊವೇನಿಯರ್ಸ್ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಇಲ್ಲಿ ಸ್ಟ್ರೀಟ್ಸ್ ಎಲ್ಲ ಆಕ್ಚುಲಿ ಪ್ರಿಟಿ ಆಗಿದೆ. ಮತ್ತೇನೋ ಇಲ್ಲಿ ಸ್ಪೆಷಲ್ ಆಗಿ ಸಿಗತ್ತೆ ಅಂತ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಸೀ ಫುಡ್ ಅಷ್ಟೇ ಇತ್ತು. ಸೊ ಅದನ್ನ ನಮ್ಗೆ ಟೇಸ್ಟ್ ಮಾಡ್ಲಿಕ್ಕೆ ಇರ್ಲಿಲ್ಲ. ಫಸ್ಟ್ ಟೈಮ್ ನಾವು ಫ್ರೆಶ್ ಜ್ಯೂಸ್ ನೋಡಿದ್ದು. 1 ಗ್ಲಾಸ್ಗೆ 10 ಯೂರೋಸನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅಮೋರಿನೋ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಾಯಿಗೆ ನೀರು ಕುಡ್ಸೋಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬಟನ್ ಒತ್ತಿದ್ರೆ ಇಲ್ಲಿ ನೀರು ಬರ್ತಾ ಇದೆ. ಹಾಗೆ ಇಲ್ಲಿ ನಾವು ಕೂಡ ಕುಡಿಬೋದು. ಹಾಗೆ ನಾವಿಲ್ಲಿ ಡೇ ಪಾಸ್ ತಗೊಂಡಿದ್ವಿ. ಸೊ ಇವಾಗ ಈ ಟ್ರಾಮ್ 28 ಅಲ್ಲಿ ಹೋಗೋಣ, ಹೇಗಿರುತ್ತೆ ರೈಡ್ ಅಂತ ನೋಡಿ. ಮತ್ತೆ 1 ಡೇ ಪಾಸ್ಗೆ ಆಲ್ಮೋಸ್ಟ್ 7.25 ಯೂರೋಸ್, ಅಂದ್ರೆ ಆಲ್ಮೋಸ್ಟ್ 750 ರುಪೀಸ್ ಆಗುತ್ತೆ. ಬಟ್ ತುಂಬಾ ವರ್ತ್ ಅನಿಸ್ತು. 1 ಡೇ ಅಲ್ಲಿ ಅನ್ಲಿಮಿಟೆಡ್ ಜರ್ನೀಸ್, ಹಾಗೆ ತುಂಬಾ ಸ್ವಲ್ಪ ಚೀಪ್ ಅನಿಸ್ತು ಪೋರ್ಚುಗಲ್ ಅಲ್ಲಿ ಟ್ರಾನ್ಸ್ಪೋರ್ಟ್. ಹಾಗೆ ಈ ಟ್ರಾಮ್ ಅಲ್ಲಿ ಸ್ವಲ್ಪನೇ ಸೀಟ್ ಇರೋದ್ರಿಂದ ತುಂಬಾ ಜನನೇ ತುಂಬಿಸ್ಕೊಳ್ಳಲ್ಲ, ಸ್ವಲ್ಪ ಜನ ಅಷ್ಟೇ ನಿಂತ್ಕೋಬಹುದು. ಹಾಗೆ ಇಲ್ಲಿ ಒಂದು 20 ಸೀಟ್ಸ್ ಇದೆ ಅಷ್ಟೇ, ಮ್ಯಾಕ್ಸಿಮಮ್ 20 to 25 ಅನ್ಸುತ್ತೆ. ಅದಾದ್ಮೇಲೆ ಯಾರನ್ನೂ ತಗೊಳಲ್ಲ ಟ್ರಾಮ್ ಒಳಗಡೆ. ಮತ್ತೆ ಈ ಟ್ರಾಮ್ ರೈಡ್ ಮಾತ್ರ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ನಾವಂತೂ 1 ಡೇ ಅಲ್ಲಿ ಒಂದು 5-6 ಟೈಮ್ಸ್ ಆದ್ರೂ ಈ ಟ್ರಾಮ್ ಅಲ್ಲಿ ಸುತ್ತಾಡಿದ್ವಿ. ಸುಮ್ಮನೆ ಚೆನ್ನಾಗ್ ಅನ್ಸ್ತಾ ಇತ್ತು. Magnolia town was humming, smoke lay on the ground. Yeah, Magnolia town was humming. ನಾವಿದ್ದೀವಿ ಇವಾಗ ಲಿಸ್ಬನ್ ಗ್ರೀನ್ ಸ್ಟ್ರೀಟ್. ಗ್ರೀನ್ ಸ್ಟ್ರೀಟ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡ್ಬೋದು, ಪ್ರತಿಯೊಂದು ಮನೆ ಮುಂದೆನೂ ಈ ತರ ಸ್ಮಾಲ್ ಗಿಡಗಳನ್ನೆಲ್ಲ ನೆಟ್ಟು ಗ್ರೀನರಿನ ತುಂಬಾ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಗ್ರೀನ್ ಸ್ಟ್ರೀಟ್ ಅಂತ ಇಟ್ಟಿದ್ದಾರೆ. ನಾವಿವಾಗ ಇದೀವಿ ಲಿಸ್ಬನ್ ನ ಪಿಂಕ್ ಸ್ಟ್ರೀಟ್ ಅಲ್ಲಿ. ಗ್ರೀನ್ ಸ್ಟ್ರೀಟ್ ಆಯ್ತು, ಇವಾಗ ಪಿಂಕ್ ಸ್ಟ್ರೀಟ್ ಏನಕ್ಕೆ ಅಂತ ಅನ್ಕೊಂತಾ ಇದ್ದೀರಾ. ಸೊ ಇಲ್ಲಿ ಫ್ಲೋರ್ ಅಲ್ಲಿ ಪಿಂಕ್ ಕಲರ್ ಪೇಂಟಿಂಗ್ಸ್ ಮಾಡಿರೋದ್ರಿಂದ ಇದಕ್ಕೆ ಪಿಂಕ್ ಸ್ಟ್ರೀಟ್ ಅಂತ ಇಟ್ಟಿದ್ದಾರೆ. ಸೊ ಹಾಗೆ ಮೇಲ್ಗಡೆ ಈ ತರ ಅಂಬ್ರೆಲಾಸ್ ಹಾಕಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲೇ ಕೆಲವೊಂದು ರೆಸ್ಟೋರೆಂಟ್ ಗಳು ಕೂಡ ಇದೆ. ನಾವಿವಾಗ ಇದೀವಿ ಲಿಸ್ಬನ್ ನ ಟೈಮ್ ಔಟ್ ಮಾರ್ಕೆಟ್ ಅಲ್ಲಿ. ಸೊ ಈ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ಕಂಟ್ರಿದು ಫುಡ್ ಕೂಡ ಟ್ರೈ ಮಾಡ್ಬೋದು. ಸೊ ವರುಣ್ ಇಲ್ಲಿ ಈ ನಾಟನ ತಗೊಂತಾ ಇದ್ದಾನೆ. ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿಯ ಫೇಮಸ್ ಡಿಶ್ ಇದು. ಇಲ್ಲಿ ಫುಲ್ ಫುಡ್ ಸ್ಟಾಲ್ಸ್, ಬೇಕರಿ, ಡ್ರಿಂಕ್ಸ್ ಎಲ್ಲಾ ಟೈಪ್ ಸಿಗುತ್ತೆ ಅನ್ಸುತ್ತೆ. ನಾವು ಕೂಡ ಒಂದ್ ರೌಂಡ್ ಫುಲ್ ಸುತ್ತಾಡಿದ್ವಿ, ಏನಾದ್ರೂ ನಾವ್ ತಿನ್ನೋ ತರದ್ ಸಿಗತ್ತಾ ಅಂತ ನೋಡೋಣ ಅಂತ. ಬಟ್ ಜಾಸ್ತಿ ಕಡೆ ಎಲ್ಲಾ ಕಡೆನೂ ಸೀ ಫುಡ್ ಇತ್ತು, ಹಾಗೆ ಮೀಟೇ ಜಾಸ್ತಿ ಇತ್ತು. ಸೊ ಅದಕ್ಕೆ ನಾವೇನ್ ತಗೊಳಕ್ ಹೋಗಿಲ್ಲ. ನಾವು ಟಿರಾಮಿಸು ಮತ್ತೆ ಫ್ರೆಂಚ್ ಫ್ರೈಸ್ ನ ತಗೊಂಡ್ವಿ, ಯಾಕಂದ್ರೆ ವೆಜ್ಗೆ ಜಾಸ್ತಿ ಆಪ್ಷನ್ ಇರಲಿಲ್ಲ. Heard the church bell moaning down on Beale Street side. ಬಟ್ ಸ್ವಲ್ಪ ಪ್ರೈಸ್ ಇದೆ. ನಾವ್ ಇವಾಗ ಇದೀವಿ ಲಿಸ್ಬನ್ ನ ಇನ್ನೊಂದು ಬ್ಯೂಟಿಫುಲ್ ಆದ ಪ್ಲೇಸ್ ಬೆಲೆಮ್ ಟವರ್ ಅಲ್ಲಿ. ಇದು ಇರೋದು ಟೇಗುಸ್ ರಿವರ್ ಸೈಡ್ ಅಲ್ಲಿ. ಮತ್ತೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಮತ್ತೆ ಇದನ್ನ ಕಟ್ಟಿದ್ದು 16th ಸೆಂಚುರಿಯಲ್ಲಿ ಕಿಂಗ್ ಮ್ಯಾನ್ಯುಯಲ್ ಎನ್ನುವ ಇಲ್ಲಿಯ ರಾಜ. ಮತ್ತೆ ಇದೇ ಜಾಗದಿಂದ ವಾಸ್ಕೋ ಡಿ ಗಾಮಾ ಇಂಡಿಯಾಕ್ಕೆ ಬಂದಿದ್ದು 15th ಸೆಂಚುರಿಯಲ್ಲಿ. ಹಾಗೆ ಈ ಬೆಲೆಮ್ ಟವರ್ ನ ಸ್ವಲ್ಪ ಟೈಮ್ ಜೈಲಾಗಿ ಕೂಡ ಯೂಸ್ ಮಾಡಿದ್ರು. ನಾವು ನೆಕ್ಸ್ಟ್ ಬಂದಿರುವ ಜಾಗ ಮಾನ್ಯುಮೆಂಟ್ ಆಫ್ ಡಿಸ್ಕವರಿ. ಹಾಗೆ ಇದು ಕೂಡ ಒನ್ ಆಫ್ ದ ಫೇಮಸ್ ಮಾನ್ಯುಮೆಂಟ್. ಹಾಗೆ ಇದನ್ನ ನೀವು ನೋಡ್ಬೋದು, ಇದೊಂದು ಹಡಗಿನ ಶೇಪ್ ಅಲ್ಲಿ ಕಟ್ಟಿದ್ದಾರೆ. ಇದಕ್ಕೆ ರೀಸನ್ ಏನಂದ್ರೆ ಪೋರ್ಚುಗಲ್ ಇಂದ ತುಂಬಾ ಜನ ಎಕ್ಸ್ಪ್ಲೋರರ್ಸ್ ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಹೋಗಿದ್ದಾರೆ. ಸೊ ಅದರಲ್ಲಿ ಒಬ್ರು ವಾಸ್ಕೋ ಡಿ ಗಾಮಾ ಕೂಡ ಹೌದು. ಅವರು ಈ ಮಾನ್ಯುಮೆಂಟ್ ಇರೋದು ಟಾಗುಸ್ ಅನ್ನೋ ರಿವರ್ ನ ಸೈಡ್ ಅಲ್ಲಿ. ಹಾಗೆ ಈ ಮಾನ್ಯುಮೆಂಟ್ ನ ಎರಡು ಸೈಡ್ ಅಲ್ಲೂ ಕೂಡ 33 ಇದರ ಎಕ್ಸ್ಪ್ಲೋರರ್ಸ್ ನ ಪ್ರತಿಮೆಗಳನ್ನ ನೋಡಬಹುದು. ಹಾಗೆ ಫ್ರಂಟ್ ಸೈಡ್ ಅಲ್ಲಿ ಪ್ರಿನ್ಸ್ ಹೆನ್ರಿದು ಮಾನ್ಯುಮೆಂಟ್ ಕೂಡ ಇದೆ. ಇಲ್ಲಿಯ ಟ್ರೈನ್ಗಳೆಲ್ಲ ನೋಡಿ ಎಷ್ಟು ಹಳೇದಾಗಿದೆ. ನಮ್ಮ ಇವತ್ತಿನ ಕೊನೆಯ ಜಾಗ ಬಂದು ಜೆರೋನಿಮಸ್ ಮಾನೆಸ್ಟ್ರಿ. ಸೊ ಇದನ್ನು ಕಟ್ಟಿರೋದು ವಾಸ್ಕೋ ಡಿ ಗಾಮಾ ಆ್ಯಂಡ್ ಇನ್ನು ಕೆಲವೊಬ್ರು ಅವರನ್ನು ಹಾನರ್ ಮಾಡಲಿಕ್ಕೆ ಇದು. ಬಟ್ ಇವಾಗ ಟೆಂಪ್ರವರಿಲಿ ಕ್ಲೋಸ್ಡ್ ಇದೆ.
ಮತ್ತೆ ಇದೇ ಮಾನಿಸ್ಟ್ರಿಯಲ್ಲಿ ವಾಸ್ಕೋಡಿಗಾಮದು ಸಮಾಧಿ ಇರೋದು. ಹೊರಗಡೆಯಿಂದ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಮತ್ತೆ ಇದು ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಇನ್ನೊಂದು ವಿಷಯ ಏನಂದರೆ ಪೋರ್ಚುಗಲ್ ಟೈಮ್ ಜರ್ಮನಿ ಟೈಮಿಂದ 1 ಅವರ್ ಇನ್ನೂ ಹಿಂದಿದೆ. ಅದಕ್ಕೆ ಇವಾಗ ಟೈಮ್ ಬಂದು 8:32 ಆಗಿದೆ, ಅಂದರೆ ಜರ್ಮನಿಯಲ್ಲಿ 9:32. ಸೊ ಇವಾಗ ಆಲ್ಮೋಸ್ಟ್ ಸನ್ಸೆಟ್ ಟೈಮ್ ಆಗ್ತಾ ಬಂದಿದೆ. ಇಲ್ಲಿಗೆ ಈ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಸೊ ಕ್ಯಾಮ್ರಾಮ್ಯಾನ್ ವರುಣ್ ಜೊತೆ ಅದಕ್ಕೆ. ಸೊ ಕೀಪ್ ವಾಚಿಂಗ್ ಮೈ ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.